ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಫ್ರೀಡಂ ಟಿವಿಯ ಲೈವ್ ಬುಲೆಟಿನ್. ನಾನು ಸಾಹಿಲ್. ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಈಗ ರಾಜ್ಯದಲ್ಲಿ ಲಾಯರ್ ಜಗ್ಗಿ ವರ್ಸಸ್ ಆಟೋ ಚಾಲಕರು. ಅನಧಿಕೃತ ಬೈಕ್ ಟ್ಯಾಕ್ಸಿ ಪರ ನಿಂತ್ಕೊಂಡ್ರ ಲಾಯರ್ ಜಗದೀಶ್. ರಾಜ್ಯದಲ್ಲಿ ಈಗ ಶುರುವಾಗಿದೆ ಲಾಯರ್ ಜಗ್ಗಿ ವರ್ಸಸ್ ಆಟೋ ಚಾಲಕರು. ಅನಧಿಕೃತ ಬೈಕ್ ಟ್ಯಾಕ್ಸಿ ಪರ ನಿಂತ್ಕೊಂಡ್ರ ಹಾಗಾದ್ರೆ ಲಾಯರ್ ಜಗ್ಗಿ. ಬೈಕು ಟ್ಯಾಕ್ಸಿ ಸಮರ್ಥಿಸುವ ಭರದಲ್ಲಿ ಲಾಯರ್ ಜಗ್ಗಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಆಟೋ ಚಾಲಕರ ಬಗ್ಗೆ ನಾಲಿಗೆ ಹರಿಬಿಟ್ಟ ಲಾಯರ್ ಜಗದೀಶ್. ಈ ಬೆನ್ನಲ್ಲೇ ರಾಜ್ಯದ ಆಟೋ ಚಾಲಕರ ಆಕ್ರೋಶಗಳು ಸ್ಫೋಟಗೊಂಡಿದೆ. ಮಾನಸಿಕ ಅಸ್ವಸ್ಥ ಲಾಯರ್ ಜಗದೀಶ್ಗೆ ಧಿಕ್ಕಾರ ಎಂದ ಆಟೋ ಚಾಲಕರು. ಬೆಂಗಳೂರಿನ ವಿವಿಧೆಡೆ ಆಟೋ ಚಾಲಕರ ಸಂಘಟನೆಗಳಿಂದ ಭಾರಿ ಪ್ರತಿಭಟನೆಗಳಾಗ್ತಾ ಇದೆ. ರಾಜ್ಯದಲ್ಲಿ ಈಗ ಲಾಯರ್ ಜಗ್ಗಿ ವರ್ಸಸ್ ಆಟೋ ಚಾಲಕರು. ಸ್ವಾಭಿಮಾನದಿಂದ ದುಡಿದು ತಿನ್ನುವ ಆ ವರ್ಗದ ಬಗ್ಗೆ ಮಾತನಾಡೋ ಅವಶ್ಯಕತೆ ನಿನಗೇನಿತ್ತಯ್ಯ? ಬೈಕು ಟ್ಯಾಕ್ಸಿ ಸಮರ್ಥಿಸುವ ಭರದಲ್ಲಿ ಲಾಯರ್ ಜಗ್ಗಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಆಟೋವೊಂದನ್ನ ನಂಬಿಕೊಂಡು ಜೀವಿಸುವ ಸಾಕಷ್ಟು ಬಡವರ್ಗಗಳಿದ್ದಾವೆ. ಸ್ವಾಭಿಮಾನದಿಂದ ದುಡಿದು ತಿನ್ನುವ ಒಂದು ವರ್ಗ, ಶ್ರಮ ಸಂಸ್ಕಾರದ ಒಂದು ವರ್ಗ, ಅದು ಆಟೋ ಚಾಲಕರು. ಹೌದು, ಒಂದಷ್ಟು ಜನ ಆಟೋ ಚಾಲನೆಯನ್ನೇ ಅಥವಾ ಆಟೋ ಚಾಲಕರಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ. ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡುವಂತಹದ್ದು, ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡುವಂತಹದ್ದು, ಬೇರೆ ಬೇರೆ ತರಹದಲ್ಲಿ ಪ್ಯಾಸೆಂಜರ್ಗಳಿಗೆ ಆಟೋ ಚಾಲಕರಿಂದಲೂ ಕೂಡ ಉಪದ್ರವಗಳಾಗಿದೆ. ಹಂಗಂದ ಮಾತ್ರಕ್ಕೆ ಇಡೀ ಆಟೋ ಚಾಲಕರ ವರ್ಗ ಆ ತರಹದ್ದು ತಪ್ಪು ಮಾಡಿದೆ ಅನ್ನೋ ಅರ್ಥ ಅಲ್ಲ. ನಿಷೇಧಿತ ಬೈಕ್ ಟ್ಯಾಕ್ಸಿಯನ್ನ ಸಮರ್ಥಿಸುವ ಭರದಲ್ಲಿ ಆಟೋ ಚಾಲಕರಿಗೆ ಅವಮಾನ ಮಾಡಲಾಯಿತಾ? ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಈ ಹಿಂದೆ ಬಿಗ್ ಬಾಸ್ನಲ್ಲಿದ್ರು. ಒಂದಲ್ಲ ಒಂದು ವಿಚಾರದಲ್ಲಿ ಚರ್ಚೆಗೆ ಬರ್ತಾನೆ ಇರ್ತಾರೆ. ಒಂದೋ ರಾಜಕಾರಣಿಗಳನ್ನ ಹೀಯಾಳಿಸುವಂತಹ ವಿಚಾರದಲ್ಲಿ, ಅಥವಾ ಸಿನಿಮಾ ನಟರುಗಳನ್ನ ಹೀಯಾಳಿಸುವಂತಹ ವಿಚಾರದಲ್ಲಿ, ಅಥವಾ ಅವರ ಖಾಸಗಿ ಬದುಕಿನ ಬಗ್ಗೆ ಮಾತನಾಡುವಂತಹ ವಿಚಾರದಲ್ಲಿ. ಸೊ ಹೀಗೆ ಒಂದಲ್ಲ ಒಂದು ರೀತಿಯ ಚರ್ಚೆಗೆ ಬರುವಂತಹ ಲಾಯರ್ ಜಗದೀಶ್ ಈ ಬಾರಿ ಸಿಕ್ಕಿದ್ದು ಖಾಕಿ ಧರಿಸಿರುವ ಆಟೋ ಚಾಲಕರು. ಆಟೋ ಚಾಲಕರ ಬಗ್ಗೆ ಅತ್ಯಂತ ಅವಮಾನಕಾರಿಯಾಗಿ ಮಾತನಾಡಿದ್ರ ಲಾಯರ್ ಜಗದೀಶ್. ಆಟೋ ಚಾಲಕರು ಸಿಡಿದೆದ್ದಿದ್ದೇಕೆ? ಆಟೋ ಚಾಲಕರ ಆಕ್ರೋಶಗಳು ಸ್ಫೋಟಗೊಂಡಿದೆ. ರಾಜ್ಯದ ನಾನಾ ಕಡೆಗಳಲ್ಲಿ ಇದೇ ಲಾಯರ್ ಜಗದೀಶ್ ಅವರ ಭಾವಚಿತ್ರವನ್ನ, ಪ್ಲೆಕಾರ್ಡ್ ಅನ್ನ ತೋರಿಸಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನ ಕೆಲಸ ನೀನು ಮಾಡ್ಕೋ, ನಮ್ಮ ಸುದ್ದಿಗೆ ನೀನು ಯಾಕೆ ಬರ್ತೀಯ? ದುಡ್ಡು ತಿಂತಾ ಇದ್ದೀವಿ, ನಿನ್ನಂಗಲ್ಲ ಅಂತ ಹೇಳ್ತಿದ್ದಾರೆ ಕೆಲವರು. ನಮ್ಮ ಸುದ್ದಿಗೆ ಬರುವ ನೈತಿಕತೆ ನಿನಗಿಲ್ಲ. ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗಬೇಕು. ದುಡ್ಡು ತಿಂತಾ ಇದ್ದೀವಿ, ಸ್ವಾಭಿಮಾನದ ಬದುಕು ನಮ್ದು. ಆಟೋ ಚಾಲಕರು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಒಂದೆರಡಲ್ಲ. ನಮ್ಮ ಕೊಡುಗೆಗಳು, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ. ಹೇಳ್ತಾ ಇರೋದು ಕೆಲ ಆಟೋ ಚಾಲಕರು. ಯಾಕೆ ಬೇಕು ಹೇಳಿ? ಯಾಕೆ ಬೇಕು? ರಾಜ್ಯದಲ್ಲಿ ಒಗ್ಗಟ್ಟಿನಲ್ಲಿರ್ತಕ್ಕಂಥ ಏಕೈಕ ಸಂಘಟನೆ ಅಂದರೆ ಅದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಅದು ಆಟೋ ಚಾಲಕರ ಸಂಘ. ಲೋ ಜಗ್ಗ, ಚಾಲಕರು ಸಿಡಿದೆದ್ರೆ ಗಂಟು ಮೂಟೆ ಕಟ್ಟಬೇಕಾಗಿ ಬರುತ್ತೆ. ಹುಷಾರ್. ನಿಮ್ಮ ತಾತ ಮುತ್ತಾತನ ವಯಸ್ಸಿನವರು ಆಟೋ ಓಡಿಸ್ತಾರೆ. ಗೌರವ ಇರಲಿ ಮಿಸ್ಟರ್ ಫೇಕ್. ನಾವು ಹೇಳ್ತಿರೋದಲ್ಲ. ಇಷ್ಟು ದಿನ ಜನಗಳಿಗೆ ಲಾಯರ್ ಅಂತ ಹೇಳಿ ಎಲ್ಲರನ್ನ ಮಂಗ್ಯ ಮಾಡಿದ ಜಗದೀಶ, ಲಾಯರ್ ಓನ್ಲಿ ಜಗದೀಶ್. ಲೋ ಜಗತ್ತು, ನಾನು ಮುಂದಕ್ಕೆ ಹೇಳಲ್ಲ. ಮಾಡೋ ಕೆಲಸದ ಮೇಲೆ ಗೌರವ ಇರಬೇಕು, ನಾಚಿಕೆ ಇಲ್ವಾ? ನನ್ನ ಕೊಟ್ಟಿರೋ ಗೌರವ ನಿನ್ನ ಕೋಟಿಗೆ, ನಾನು ಕೊಡ್ತಾ ಇರೋ ಗೌರವ ನಿನ್ನ ಕೋಟಿಗೆ. ಸ್ವಯಂ ಘೋಷಿತ ಲಾಯರ್ ಜಗದೀಶ್ಗೆ DNA ಸ್ಯಾಂಪಲ್ ತಗೊಂಡು ಬಾ ಎಂದ ಆಟೋ ಚಾಲಕ. ಆಟೋ ಮತ್ತು ಕ್ಯಾಬ್ ಚಾಲಕರನ್ನ ಗೌರವಿಸಿ ಎಂದು ಲಾಯರ್ ಜಗ್ಗಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಜಗದೀಶ, ಆಟೋ ಚಾಲಕರ ಆಕ್ರೋಶ ನೋಡು ನಿನ್ನ ವಿರುದ್ಧ ಎಂದ ಆಟೋ ಚಾಲಕರು. ಲೋ ಜಗ್ಗ, ಚಾಲಕರು ಸಿಡಿದ್ರೆ ಗಂಟು ಮುಟ್ಟೆ ಕಟ್ಕೊಂಡು
ಊರು ಬಿಟ್ಟು ಹೋಗಬೇಕಾಗಿ ಬರುತ್ತೆ. ಹುಷಾರಾಗಿರಿ, ಬಿ ಕೇರ್ಫುಲ್ ಆಗಿರಿ. ನೀವು ತಟ್ಟಿರುವುದು ಒಂದೆರಡು ಜನ ಇರುವಂತಹ ಸಂಘಟನೆಯನ್ನಲ್ಲ. ರಾಜ್ಯದ ಯಾವೊಂದು ಆಟೋ ಡ್ರೈವರಿಗೆ ಏನಾದ್ರೂ ಕಿರುಕುಳ ಆದ್ರೆ ಕ್ಷಣ ಮಾತ್ರದಲ್ಲಿ ಆಟೋ ಡ್ರೈವರ್ ಪರವಾಗಿ ನಿಂತುಕೊಳ್ಳೋದಕ್ಕೆ ಲಕ್ಷಾಂತರ ಆಟೋ ಚಾಲಕರು ರೆಡಿ ಇರುವಂತಹ ಒಂದು ವರ್ಗ ಅದು ಆಟೋ ಚಾಲಕರ ಸಂಘ ಅಥವಾ ಆಟೋ ಚಾಲಕರ ಒಂದು ಸಂಘಟನೆ. ನೋಡ್ರಿ, ನಮಗೊಂದಷ್ಟು ಪ್ರಚಾರ ಇದೆ, ನಾವು ಎಲ್ಲೋದ್ರೂ ಜನ ಗುರುತಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬಾಯಿಗೆ ಬಂದ ಹಾಗೆ ಮಾತನಾಡಬಾರ್ದು. ಒಬ್ಬರ ಭಾವನೆಗೆ ಧಕ್ಕೆ ಆಗೋ ತರಹದ ಮಾತುಗಳು ನಮ್ಮಿಂದ ಆಗಬಾರ್ದು. ಸಾಮಾನ್ಯನು ಮಾತನಾಡಿದ್ರೆ ಏನೋ ಕ್ಷಮಿಸೋಣ ಅನಿಸ್ಬೋದು, ಆದರೆ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡು ಜನರ ಮನೋಮಂದಿರದಲ್ಲಿ ಹೆಸರು ಮಾಡಿಕೊಂಡು ಹೋದ ಕಡೆಲೆಲ್ಲ ಕೈ ಕುಲುಕ್ತಾರೆ ಜನ, ಹೋದ ಕಡೆಲೆಲ್ಲ ಹಗ್ ಮಾಡ್ತಾರೆ ಜನ, ಹೋದ ಕಡೆಲೆಲ್ಲ ಸೆಲ್ಫಿ ಬೇಕು ಅಂತಾರೆ ಜನ. ಅಂದ ಮಾತ್ರಕ್ಕೆ ನಿಮಗೆ ಅಹಂಕಾರ ಬರಬೇಕು ಅಂತಲ್ಲ, ದುರಹಂಕಾರ ಮಾತುಗಳಿಗೆ ಬ್ರೇಕ್ ಬೀಳಬೇಕು. ನಿಮ್ಮನ್ನು ಕೇಳೋರು ಹೇಳೋರು ಯಾರೂ ಇಲ್ವಾ? ಬಾಯಿಗೆ ಬಂದ ಹಾಗೆ ಮಾತನಾಡೋದ? ಅನಧಿಕೃತವಾದಂತಹ ಕಾನೂನು ಬಾಹಿರವಾಗಿ ತೆರಿಗೆ ಕಟ್ಟದೆ ಬೈಕ್ ಟ್ಯಾಕ್ಸಿಗಳು ಇಲ್ಲಿ ಓಡಾಡ್ತಾ ಇತ್ತು. ಅದರಿಂದಾಗಿ ದಿನಕ್ಕೆ 300 ರೂಪಾಯಿನೋ 400 ರೂಪಾಯಿನೋ 500 ರೂಪಾಯಿನೋ ದುಡ್ಡು ತಿಂತಾ ಇದ್ದಂಥ ಆಟೋ ಡ್ರೈವರ ಜೇಬಿಗೂ ಕೂಡ ಕತ್ತರಿ ಬಿದ್ದಿತ್ತು. ಕಾರಣ, ಹೆಣ್ಣು ಮಕ್ಕಳು ಮೊಬೈಲ್ ಫೋನ್ಗಳಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಬುಕ್ ಮಾಡ್ತಾ ಇದ್ರು. ಕಾರ್ಮಿಕರು ತಮ್ಮ ಮೊಬೈಲ್ಗಳಲ್ಲಿ ಬೈಕ್ ಟ್ಯಾಕ್ಸಿಯನ್ನೇ ಬುಕ್ ಮಾಡ್ತಾ ಇದ್ರು. ಎಲ್ಲರಿಗೂ ಬೈಕ್ ಟ್ಯಾಕ್ಸಿಯೇ ಬೇಕಾಗಿತ್ತು. ಕಾರಣ, ಇನ್ಸ್ಟೆಂಟ್ ಆಗಿ ನಾವಿರೋ ಕಡೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ಬಡ ಆಟೋ ಡ್ರೈವರ ಹೊಟ್ಟೆಗೆ ಹೊಡಿತಾ ಇದ್ದಂತಹ ಬೈಕ್ ಟ್ಯಾಕ್ಸಿಯನ್ನ ಘನ ನ್ಯಾಯಾಲಯವು ನಿಷೇಧವನ್ನು ಹೇರಿದೆ. ಅದರ ಬಗ್ಗೆ ಮಾತನಾಡುವಂಥ ನೈತಿಕತೆ ನಿಮಗಿದೆಯಾ? ಏನು ನ್ಯಾಯಾಲಯದ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀರಾ? ವಕಾಲತ್ತು ವಹಿಸಬೇಕಾದಂತಹ ವಕೀಲ ವೃತ್ತಿಯಲ್ಲಿರುವ ನೀವು ನ್ಯಾಯಾಂಗ ನಿಂದನೆಯನ್ನ ಮಾಡ್ತಾ ಇದ್ದೀರೋ ಅಥವಾ ಸ್ವಾಭಿಮಾನದ ಒಂದು ವರ್ಗದ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀರೋ? ನಮಗೆ ಲಾಯರ್ ಜಗದೀಶು ವೈರಿನೂ ಅಲ್ಲ, ಇನ್ನು ಆಟೋ ಡ್ರೈವರನ್ನ ಹೊಗಳಿ ಅಟ್ಟಕ್ಕೇರಿಸುವಂತಹ ಅನಿವಾರ್ಯತೆಯೂ ನಮಗಿಲ್ಲ. ಆದರೆ ಇಲ್ಲಿ ಏನಾಗಿದೆ, ಇಲ್ಲಿ ನ್ಯಾಯ ಯಾವುದು, ಅನ್ಯಾಯ ಯಾವುದು, ಸತ್ಯ ಯಾವುದು, ಮಿಥ್ಯೆ ಯಾವುದು ಗೊತ್ತಾಗಬೇಕಲ್ಲ. ಬೈಕ್ ಟ್ಯಾಕ್ಸಿಯನ್ನು ಸಮರ್ಥಿಸುವ ಭರದಲ್ಲಿ ಲಾಯರ್ ಜಗ್ಗಿ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ನೋಡ್ರಿ, ಮನುಷ್ಯನ ಪ್ರಮಾದಗಳಿಗೆ ಕ್ಷಮೆ ಇದೆ, ಆದರೆ ಎಲ್ಲ ಪ್ರಮಾದಗಳಿಗೂ ಕ್ಷಮೆ ಇಲ್ಲ. ಕೆಲವೊಮ್ಮೆ ಗೊತ್ತಿಲ್ಲದೆ ಮಾಡುವಂಥ ಎಡವಟ್ಟುಗಳಿದ್ದಾವೆ, ಅದಕ್ಕೆ ಜನ ಕ್ಷಮಿಸ್ತಾರೆ. ಇನ್ನು ಕೆಲವೊಂದು ಪ್ರಚಾರದ ತೀಟೆಗಾಗಿ ಮಾಡುವಂಥ ಎಡವಟ್ಟುಗಳಿದ್ದಾವೆ, ಅದನ್ನು ಕ್ಷಮಿಸಲ್ಲ, ಟ್ರಿಗರ್ ಆಗ್ತಾರೆ. ಇನ್ನು ಕೆಲವೊಂದು ಒಂದು ಪ್ರಯೋಗ ಮಾಡಿ ನೋಡೋಣ ಅನ್ನುವಂಥ ಪ್ರಮಾದಗಳಿರ್ತವೆ. ಇದು ಪ್ರಯೋಗ ಮಾಡಿ ನೋಡೋಣ ಅನ್ನೋ ಥರದ ಪ್ರಮಾದ ಅಂತ ಅನಿಸುತ್ತೆ ನನಗೆ. ಟ್ರೈ ಮಾಡೋಣ, ಹೆಂಗೆ ಟ್ರಿಗರ್ ಆಗ್ತಾರೆ ನೋಡೋಣ, ಎಷ್ಟು ಜನ ಫೋನ್ ಮಾಡ್ತಾರೆ ನೋಡೋಣ, ಎಷ್ಟು ಥ್ರೆಟ್ ಕಾಲ್ಗಳು ಬರುತ್ತೆ ನೋಡೋಣ. ಎಸ್ಸಿನ ಲಾಯರು ಜಗದೀಶ್, ಆತನ ವಿರುದ್ಧ ಆಟೋ ಡ್ರೈವರ್ ಕೂಡ ಸಿಡಿದಿದ್ದಾರೆ. ಆಟೋ ಚಾಲಕರ ಆಕ್ರೋಶ ನೋಡ್ಕೊಂಡು ಬರೋಣ. ಆಕ್ಚುಲಿ ನೀವು ಹೇಳಿದ್ರೆ ಲಾಯರ್ ಜಗದೀಶ್ ಅಲಿಯಾಸ್ ಅಂತ, ಅವನು ಲಾಯರ್ ಜಗದೀಶ್ ಅಲ್ಲ, ಹುಚ್ಚ ಜಗದೀಶ್. ಯಾಕೆಂದ್ರೆ ಈಗ ಒಂದ್ಸಲ ಬಿಗ್ ಬಾಸ್ಗೆ ಹೋಗಿದ್ದ, ಅಲ್ಲಿ ಹುಚ್ಚ ಅಂತ ಈಚೆ ಹೊಡೆದು ಕಳ್ಸವ್ರೆ. ಆಮೇಲೆ ಮತ್ತೆ ಇಲ್ಲೆಲ್ಲ ಇವರು ಹಿಂದೂ ಕಾರ್ಯಕರ್ತರ ಮೇಲೆ ಹೋದ, ಅವ್ರ ಹತ್ರ ಉಗಿಸ್ಕೊಂಡ. ರಾಜಕೀಯದವ್ರ ಮೇಲೆ ಹೋದ, ರಾಜಕೀಯದವರು ಉಗಿದ್ ಕಳ್ಸಿದ್ರು. ಅವನು ಲಾಯರ್ ಜಗದೀಶ್ ಅಲ್ಲ, ಹುಚ್ಚ ಜಗದೀಶ್. ಅದಕ್ಕೆ ಇವಾಗ ಹುಚ್ಚುಚ್ಚನಂಗೆ ಆಡ್ಕೊಂಡು ಈ ತರ ಮಾತಾಡ್ತಾ ಇರೋದು. ಈಗ ಅವ್ರಿಗೆ ಯಾರ ಮೇಲೂ ವಿಡಿಯೋ ಮಾಡಕ್ಕೂ ಆಗ್ತಾ ಇಲ್ಲ. ಆಟೋ ಚಾಲಕರ ಮೇಲೆ ವಿಡಿಯೋ ಮಾಡಬೇಕು, ವ್ಯೂಸ್ ತಗೋಬೇಕು, ಮಾಡ್ತಾವನೆ. ಇದು ಆಟೋ ಚಾಲಕರ ಮೇಲೆ ಮಾಡಿದ್ರೆ ಅವನಿಗೆ ಏನ್ ಗತಿ ಕಾಣಿಸ್ಬೇಕೋ ಕಾಣಿಸ್ತಾರೆ. ಆಟೋ ಚಾಲಕರು ಅವನಿಗಿಂತೂ ಬುದ್ಧಿವಂತರಿದ್ದಾರೆ, ಅವನಿಗೆ ಕಾನೂನಿನ ಅರಿವು ಗೊತ್ತಿಲ್ಲ. ಕಾನೂನು ಅರಿವು ಗೊತ್ತಿದ್ರೆ ನೆನ್ನೆ ಆ ಥರ ಹೇಳಿಕೆ ಕೊಡ್ತಾ ಇರಲಿಲ್ಲ. ಆಟೋ ಚಾಲಕರಿಗಿರೋ ಪರಿಜ್ಞಾನ ಅವನಿಗಿಲ್ಲ. 7 ವರ್ಷದಿಂದ ಕಾನೂನಡಿಯಿಂದ ನಾವು ಆಟೋ ಚಾಲಕರು ಕಾನೂನಿಗೆ ತಲೆ ಬಾಕೊಂಡಿದ್ವಿ. ಇವಾಗ ಏನ್ ಕೋರ್ಟ್ ಆದೇಶ ಮಾಡಿದ್ಯೋ, ತೀರ್ಪು ಕೊಟ್ಟಿದ್ಯೋ, ಅದ್ರ ವಿರುದ್ಧ ಆಟೋದವ್ರು ಯಾರು ಹೋಗ್ತಾ ಇಲ್ಲ. ಈಗ ಇಂಥ ಅವಿವೇಕಿಗಳು ಹೋಗ್ತಾವ್ರೆ. ಯಾರು? ಹುಚ್ಚ ಜಗದೀಶ್ ಅಂತ ಅವರು. ಆಮೇಲೆ ಇನ್ನೊಂದು ಹೇಳ್ತಾನೆ, ಆಟೋ ಚಾಲಕರು ಪೊಲೀಸ್ ಅವರು ಕಾಲಿಡಿತಾರೆ ಅಂತ. ಮೊನ್ನೆ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀನ್ ಎಷ್ಟು ಜನ ಕಾಲು ಹಿಡ್ಕೊಂಡ್ ಬಂದೆ, ಎಷ್ಟು ಜನ ಕಾಲು ಹಿಡ್ಕೊಂಡ್ ಬಂದೆ ಹೇಳು. ನಾವು ಕರೆಕ್ಟಾಗಿ ನ್ಯಾಯ ನಿಯತ್ತಿಂದ ದುಡಿತಾ ಇದ್ದೀವಿ. ನೀನ್ ಹೇಳ್ತೀಯಾ
ಡಬಲ್ ಕೇಳ್ತಾರೆ ಅಂತ ಹೇಳ್ತೀಯ. ಎಷ್ಟು ಜನ ಯಾರ ಹತ್ರ ಹೋಗಿ ಕೇಳಿದ್ಯಾ ನೀನು? ಯಾವ ಆಟೋ ಡ್ರೈವರ್ನ ಕೇಳಿದ್ಯಾ? ಅಲ್ಲಿಗೆ ಬರ್ತೀಯ ಇಲ್ಲಿಗೆ ಬರ್ತೀಯ ಅಂತ ಕೇಳಿಲ್ಲ. ಸುಮ್ನೆ ಸುಳ್ಳು ಸುದ್ದಿ ಹೇಳ್ತೀನಿ ನೀನು. ಆ ತರ ಗೊತ್ತಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡು, ಅವ್ರ ಮೇಲೆ ಆಕ್ಷನ್ ತಗೋತಾರೆ. ಯಾರು ಒಬ್ಬ ಆಟೋ ಡ್ರೈವರ್ ಆ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಡೀ ಆಟೋ ಚಾಲಕರ ಮೇಲೆಲ್ಲ ನೀನು ಅಪವಾದ ಹೊರಿಸೋದು ತಪ್ಪದು. ಇವಾಗ ಹೇಳ್ತಾ ಇದೀವಿ, ಇವಾಗ ಮಾಡಿರೋ ವಿಡಿಯೋನು ಡಿಲೀಟ್ ಮಾಡು. ಮುಂದಕ್ಕೆ ಆಟೋ ಚಾಲಕರ ಬಗ್ಗೆ ಯಾವುದೇ ತರ ವಿಡಿಯೋ ಮಾಡಬಾರ್ದು. ಮೊದ್ಲು ಕ್ಷಮೆ ಕೇಳು. ಲೇ ಅನ್ನೋದು ನಿನ್ಗೆಲ್ಲ ಬರೋದು, ಎಲ್ಲರಿಗೂ ಬರುತ್ತೆ. ಆಟೋ ಡ್ರೈವರ್ ನೀನ್ ಅಂದ್ರೆ ನಿನ್ಗಿಂತೂ ಡಬಲ್ ಆಗಿ ಮಾತಾಡ್ತಾರೆ. ಬಟ್ ಏನಕ್ಕೆ ಅಂದ್ರೆ ಮಾತಾಡಬಾರ್ದು. ನಾನು ಮಾತಾಡ್ತಿದ್ದೆ, ನಿನ್ಗಿಂತೂ ವಯಸ್ಸಲ್ಲಿ 1-2 ವರ್ಷ 3 ವರ್ಷ ಚಿಕ್ಕವನಾಗಿದ್ದಕ್ಕೋಸ್ಕರ ಸುಮ್ನೆ ಮಾತಾಡ್ದೇ ಇರ್ತಾ ಇದೀನಿ. ಇಲ್ಲಾಂದ್ರೆ ಮಾತಾಡೋದು ನನಗೂ ಗೊತ್ತಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.